ನಮ್ಮ ಪ್ರತಿನಿಧಿ ನಂದಿನಿ ಜೊತೆ ತೇಜಸ್ವಿ ಸೂರ್ಯ ಅವರು ಮಾತನಾಡಿದರೆ ಬನ್ನಿ ನೋಡೋಣ. ದಿಢೀರಂತ ಈಗ ಅಭ್ಯರ್ಥಿ ಘೋಷಣೆ ಆಗಿದೆ. ನಮ್ಮ ಜೊತೆ ಖುದ್ದು ತೇಜಸ್ವಿ ಸೂರ್ಯ ಇದ್ದಾರೆ. ತೇಜಸ್ವಿ ಸೂರ್ಯ ಅವರೇ, ಅನಂತಕುಮಾರ್ ಅಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರ ಬದಲಾವಣೆ ಇಡೀ ಬಿಜೆಪಿ ವಲಯದಲ್ಲಿ ಅಸಮಾಧಾನ ಇದೆ. ನಿಮ್ಗೆ ಹೇಗೆ ಅನಿಸ್ತದೆ? ನನಗೂ ಬಹಳ ಆಶ್ಚರ್ಯಕರವಾಗಿ ಬಂದಂತಹ ಒಂದು ಬೆಳವಣಿಗೆ ಇದು. ಹೈಕಮಾಂಡ್ ಈ ರೀತಿಯ ಒಂದು ತೀರ್ಮಾನ ತೆಗೆದುಕೊಂಡಿದೆ. ತೇಜಸ್ವಿನಿ ಅನಂತಕುಮಾರ್ ಅವರು ಈಗಾಗಲೇ ಎಲ್ರಿಗೂ ಹೇಳಿದ್ದಾರೆ, ಪಕ್ಷ ತೀರ್ಮಾನ ಯಾವುದು ಮಾಡುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರು. ಯಾಕೆಂತಂದರೆ ಅನಂತಕುಮಾರ್ ಅವರು ಕಟ್ಟಿ ಬೆಳೆಸಿರುವಂಥ ಪಕ್ಷ ಇದು. ಈ ಪಕ್ಷದಲ್ಲಿ ದೇಶ ಮೊದಲು, ಪಕ್ಷ ನಂತರ, ವ್ಯಕ್ತಿ ಕನಿಷ್ಠ ಅನ್ನುವಂಥದ್ದು ನಮ್ಮಲ್ಲಿರುವಂಥ ಒಂದು ಪರಂಪರೆ. ಅದನ್ನು ತೇಜಸ್ವಿನಿ ಅನಂತಕುಮಾರ್ ಅವರೇ ಸ್ವತಃ ಈ ಎಲ್ಲ ಕಾರ್ಯಕರ್ತರಿಗೂ ಹೇಳಿದ್ದಾರೆ. ಪಕ್ಷ ಒಂದು ತೀರ್ಮಾನ ತಗೊಂಡಿದೆ, ಆ ಪಕ್ಷವನ್ನು ಗೌರವಿಸುವಂಥ, ಆ ಪಕ್ಷದ ನಿರ್ಧಾರವನ್ನು ಗೌರವಿಸುವಂಥದ್ದು ನಾವು ಅನಂತಕುಮಾರ್ ಅವರಿಗೆ ಮಾಡುವಂಥ ಒಂದು ಗೌರವ ಅಂತ. ಅನಂತಕುಮಾರ್ ಅವರ ಲೆಗಸಿಯನ್ನು ನಾವು ಕೇವಲ ಅವರ ಕುಟುಂಬಕ್ಕೆ ಸೀಮಿತ ಮಾಡುವಂಥದ್ದು ಒಂದು ತಪ್ಪು ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಅನಂತಕುಮಾರ್ ಅವರು ನನ್ನಂಥ ಲಕ್ಷಾಂತರ ಜನ ಕಾರ್ಯಕರ್ತರನ್ನು ಬೆಳೆಸಿದ್ದಾರೆ ನಮ್ಮ ಮುಖಾಂತರ, ಪಕ್ಷದ ಮುಖಾಂತರ. ಯಾಕೆಂದರೆ ಅನಂತಕುಮಾರ್ ಅವರು ಕರ್ನಾಟಕದಲ್ಲಿ ಯಡಿಯೂರಪ್ಪನವರು, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ದೇಶದಲ್ಲಿ ಕಟ್ಟಿದ ಹಾಗೆ ಯಡಿಯೂರಪ್ಪನವರು, ಅನಂತಕುಮಾರ್ ಅವರು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕಟ್ಟಿದ್ದು. ಆದ್ದರಿಂದ ಅವರ ಆ ಪಾರ್ಟಿ ನಮ್ಮಂಥ ಲಕ್ಷಾಂತರ ಕಾರ್ಯಕರ್ತರ ಮೂಲಕ ಜೀವಿತ ಆಗಿರುತ್ತೆ. 100 ವರ್ಷಗಳ ಕಾಲ ಈ ಪಾರ್ಟಿ ಬೆಳೆಯುವಂಥದ್ದು ಪಾರ್ಟಿ ಇದು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಯಶೋಧ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.